ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಸೋಮವಾರ ಪಂಚಮಿ ತಿಥಿ ಬಂದಿದೆ. ತುಂಬ ವಿಶೇಷವಾಗಿರುತ್ತೆ ಈ ದಿನ. ರಾತ್ರಿಯ ಒಳಗೆ ನೀವು ಈ ವಸ್ತುಗಳನ್ನು ಹಾಕಿ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಇರುವಂಥ ಆರ್ಥಿಕ ಸಮಸ್ಯೆಗಳನ್ನು, ಆರೋಗ್ಯ ಸಮಸ್ಯೆಗಳನ್ನು ಹಾಗೂ ಕೆಲಸಗಳಲ್ಲಿ ವಿಘ್ನ ಬರ್ತಾಯಿದ್ರೆ ಅದನ್ನು ಪೂರ್ತಿಯಾಗಿ ವಿಘ್ನ ವಿನಾಶ ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ. ಪ್ರತಿಯೊಬ್ಬರು ಕೂಡ ದೀಪಾರಾಧನೆ ಅನ್ನುವಂಥದ್ದು ನಮ್ಮ ಮನೆಯಲ್ಲಿ ಇರುವಂಥ ಕತ್ತಲನ್ನು ಓಡಿಸುತ್ತೆ. ದೀಪಾರಾಧನೆ ಮಾಡಿಕೊಳ್ಬೇಕು ಸ್ನೇಹಿತರೆ. ನಿತ್ಯದ ದೀಪಾರಾಧನೆ ಮಾಡೋದ್ರಿಂದ ಹಾಗೂ ಈ ರೀತಿಯ ವಿಶೇಷವಾದ ತಿಥಿ ವಾರಗಳಲ್ಲಿ ದೀಪ ಹಚ್ಚೋದು ತುಂಬ ಸಮಸ್ಯೆಗಳನ್ನು ದೂರ ಮಾಡುವಂಥ ಶಕ್ತಿದಾಯಕವಾದ ಪರಿಹಾರ ಇದಾಗಿರುತ್ತೆ. ಪಂಚಮಿ ಅಂದರೆ ತಾಯಿಯನ್ನು ಸಪ್ತಮಾತೃಕೆಯರಲ್ಲಿ 5ನೆಯ ಸ್ಥಾನ ಆ ತಾಯಿಯದ್ದು. ಅದರಿಂದ ಎಲ್ಲ ಗ್ರಾಮಗಳಲ್ಲೂ ಕೂಡ ಸಪ್ತಮಾತೃಕೆಯರ ದೇವಸ್ಥಾನಗಳು ಇರುತ್ತೆ. ಅದರಲ್ಲಿ ವಾರಾಹಿ ಅಮ್ಮನವರ ಪ್ರತಿರೂಪ ಕೂಡ ಇರೋದರಿಂದ ತಪ್ಪದೆ ಆ ದೇವಸ್ಥಾನದಲ್ಲಿ ನಾವು ಪೂಜೆ ಮಾಡಿಕೊಂಡ್ರು ಬಹಳ ಒಳ್ಳೆಯದು. ಫೋಟೋ ವಿಗ್ರಹ ಇಲ್ಲ ಅಂತ ಹೇಳಿದ್ರು ತೊಂದರೆ ಇಲ್ಲ ಸ್ನೇಹಿತರೆ. ತಪ್ಪದೆ ಈ ಸಣ್ಣ ದೀಪಾರಾಧನೆ ಮಾಡೋದ್ರಿಂದ ಹಲವಾರು ಕಷ್ಟ, ಸಮಸ್ಯೆ, ಬಾಧೆ, ಮನೆಯಲ್ಲಿ ಇರುವಂಥ ದರಿದ್ರ, ಯಾವುದೋ ಕೆಲಸಕ್ಕಾಗಿ ಅಥವಾ ಯಾವುದೋ ಒಂದು ಮನೆಯಲ್ಲಿ ಕಾರ್ಯಗಳು ನಡೀತಾ ಇಲ್ಲ, ಒಂದು ರೀತಿಯಲ್ಲಿ ನಮಗೆ ನೆಗೆಟಿವ್ ಎನರ್ಜಿ ಜಾಸ್ತಿ ಇದೆ, ಅಶುಭ ಸೂಚನೆಗಳೇ ಬರ್ತಾ ಇದೆ ಅನ್ನುವಂಥವರು, ಮನುಷ್ಯನಿಗೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಆಗ್ತಾನೇ ಇದೆ ಅನ್ನುವಂಥವರು ತಪ್ಪದೆ ಈ ದೀಪಾರಾಧನೆ ತುಂಬ ವಿಶೇಷವಾಗಿರುತ್ತೆ. ಪಂಚಮಿ ಅನ್ನುವಂಥದ್ದು ವಾರಾಹಿ ದೇವಿಗೆ ಬಹಳ ಶಕ್ತಿಯನ್ನು ತುಂಬುವಂಥ ಈ ಸಮಯ. ಅಂದರೆ ರಾತ್ರಿ ದೇವತೆ ವಾರಾಹಿ ದೇವಿ ಬಂದು, ಅದಕ್ಕೋಸ್ಕರ ರಾತ್ರಿ ನೀವು 12ರ ಒಳಗೆ ಕೂಡ ಈ ರೀತಿಯ ದೀಪ ಹಚ್ಚಬಹುದು. ಏನೂ ಇಲ್ಲ ಸ್ನೇಹಿತರೆ, ನಾವು ನಿತ್ಯದ ದೀಪ ಯಾವ ರೀತಿ ಹಚ್ತೀವೋ ಅದೇ ಥರನೇ ಆ ದೀಪದಲ್ಲಿ ಕೆಲವು ವಸ್ತುಗಳನ್ನು ಹಾಕಿದ್ರೆ ನಮ್ಮ ಸಮಸ್ಯೆಗಳು, ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂಥದ್ದಾಗಿರಬಹುದು ಅಥವಾ ಬಿಸ್ನೆಸ್ಸು, ಯಾವುದೋ ಕಾರ್ಯ ನಡಿಬೇಕು, ಎಲ್ಲ ರೀತಿಯ ಶುಭ ಕಾರ್ಯಗಳಲ್ಲಿ ಕೂಡ ನಾವು ಭಾಗಿಯಾಗಬೇಕು, ಮನೆಯಲ್ಲಿ ನೆಮ್ಮದಿ ಇರಬೇಕು. ಆರೋಗ್ಯ ಸಮಸ್ಯೆಗಳು, ತುಂಬ ಜನಕ್ಕೆ ಆರೋಗ್ಯ ಅನ್ನುವಂಥದ್ದು ತುಂಬ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಅಂದರೆ ಆರೋಗ್ಯ ಕೆಟ್ಟ ಮೇಲೆ ನಮಗೆ ಅದರ ಬಗ್ಗೆ ಅರಿವಿಗೆ ಬರುತ್ತೆ. ಅದಕ್ಕೆ ಮುಂಚೆನೇ ನಾವು ಆರೋಗ್ಯವಂತರಾಗಿ ಇರೋದಕ್ಕೂ ಕೂಡ ಈ ರೀತಿಯ ದೀಪಾರಾಧನೆ, ಏಕೆಂದರೆ ಸಂಜೆ ಸಮಯದಲ್ಲಿ ನಾವು ಮಾಡುವಂಥ ದೀಪಾರಾಧನೆಗಳಿರುತ್ತೆ ನೋಡಿ. ಸೋಮವಾರ ಶಿವಸ್ವಾಮಿಗೆ ಸಂಬಂಧಪಟ್ಟಂಥ ಈ ಮಹಾ ಅದ್ಭುತವಾದ ಈ ದಿನ ನಾವು ಏನೇ ಮಾಡಬೇಕು ಅಂದರೂ ಕೂಡ ಶಿವಸ್ವಾಮಿಯ ಆಜ್ಞೆ ಇಲ್ಲದ್ದು ಹುಲ್ಲು ಕಡ್ಡಿ ಕೂಡ ಆಡೋದಿಲ್ಲ. ಅದಕ್ಕೋಸ್ಕರ ನಾವು ಇದನ್ನು ನೆನಪಲ್ಲಿಟ್ಕೊಂಡು ಈ ಪುಟ್ಟ ದೀಪಾರಾಧನೆ ಮಾಡ್ಕೊಳ್ಳಿ. ಮನೆಯಲ್ಲಿ ಸಂಸಾರ, ಗಂಡ, ಮಕ್ಕಳು, ಮನೆ ಪ್ರತಿಯೊಂದರಲ್ಲೂ ಕೂಡ ನೆಮ್ಮದಿಯನ್ನು ಪಡ್ಕೊಳ್ತೀವಿ ಸ್ನೇಹಿತರೆ. ಎಷ್ಟೋ ದುಡ್ಡು, ಲಕ್ಷಾಂತರ, ಕೋಟ್ಯಾಂತರ ದುಡ್ಡಿದ್ರೂ ಎಷ್ಟೋ ಜನಕ್ಕೆ ಆರೋಗ್ಯ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಇನ್ನೂ ಕೆಲವ್ರಿಗೆ ದುಡ್ಡಿಲ್ಲ ಅಂದರೆ ಒಂದು ಸಮಸ್ಯೆ ಆಗಿರುತ್ತೆ. ಅದಕ್ಕೆ ಎಲ್ಲವನ್ನು ಕೂಡ ನಾವು ಪಡ್ಕೊಳ್ಳೋದಕ್ಕೆ ಕೆಲವೊಂದು ಬಾರಿ ಸಾಧ್ಯ ಆಗೋದಿಲ್ಲ. ಆದರೆ ಈ ರೀತಿಯ ನಮ್ಮ ರಹಸ್ಯ ಶಾಸ್ತ್ರಗಳಲ್ಲೇ ತಿಳಿಸಿರುವಂಥ ವಿಧಾನವನ್ನು ನಾವು ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಲವಂಗಗಳು ಎಲ್ರಿಗೂ ಗೊತ್ತಿರುವಂಥದ್ದೇ. ಪುಟ್ಟದಾಗಿ ಅದು ಮೊಗ್ಗಿರುವಂಥ ಲವಂಗಗಳನ್ನು ತಗೊಳ್ಳಿ. ಸೋಮವಾರ ಬಿಲ್ವ ಪತ್ರೆ ನಿಮಗೇನಾದರೂ ಸಿಕ್ಕಿದ್ರೆ ಅದನ್ನು ತಗೊಂಡು ಬಂದು ಇಡಿ, ದೀಪಕ್ಕೆ ಅದರ ಕೆಳಗಡೆ ಇಡಬಹುದು. ಎಲ್ರಿಗೂ ಸಿಗೋದಿಲ್ಲ, ಕೆಲವೊಂದು ಬಾರಿ ಸಿಗಲಿಲ್ಲ ಅಂತ ಹೇಳಿದ್ರೆ ವೀಳ್ಯದೆಲೆಯನ್ನು, ಚೆನ್ನಾಗಿರುವಂಥ ಒಂದು ವೀಳ್ಯದೆಲೆಯನ್ನು ತಗೊಂಡು ನಾವು ಅದರ ಮೇಲೆ ನಿಮ್ಮ ಮನೆಯಲ್ಲಿ
ಗಂಧ ಅಥವಾ ವಿಭೂತಿ ಇದ್ದರೆ ಅದನ್ನು ಸ್ವಲ್ಪ ಪೇಸ್ಟ್ ಮಾಡಿ ಓಂ ಅಂತ ಬರೆದು ಅದರ ಮೇಲೆ ದೀಪವನ್ನು ಇಡಿ. ಓಂ ಅನ್ನುವಂಥದ್ದು ಆ ಮಂತ್ರ ತುಂಬ ಶಕ್ತಿ ಇರುವಂಥದ್ದು ಸ್ನೇಹಿತರೆ. ಎಷ್ಟೋ ಜನಕ್ಕೆ ಬಹಳ ನೆಮ್ಮದಿಯಾಗಿ ಇರುವಂತೆ ಇದು ಅಪಾರವಾದಂಥ ಮನಃಶಾಂತಿಯನ್ನು ಕೊಡುವಂಥ ಮಂತ್ರ. ಇದನ್ನು ಬರೆದು ನಾವು ಇದ್ರ ಮೇಲೆ ಈ ರೀತಿ ದೀಪ ಹಚ್ಚಿ, ನಿಮಗೆ ಏನಾದರೂ ಜಾಸ್ತಿ ಸಾಲ ಮಾಡಿಕೊಂಡಿದ್ರೆ ಅಥವಾ ಸಾಲ ನಿಮಗೆ ಕೊಡುವಂಥವರು ಸತಾಯಿಸ್ತಾ ಇದ್ದರೆ ಮೊಗ್ಗಿರುವಂಥ ಲವಂಗಗಳನ್ನು 2 ಹಾಕಿ ಚೆನ್ನಾಗಿರಬೇಕು. ಆ ಲವಂಗಗಳನ್ನು ನಾವು ಹಾಕಿದಾಗ ಏನಾಗುತ್ತೆ ಅಂದರೆ ನಿಂತಿರುವ ಕೆಲಸಗಳು ಸರಾಗವಾಗಿ ನಡೆಯೋದಕ್ಕೆ ಪ್ರಾರಂಭ ಆಗುತ್ತೆ. ಸಾಲ ತೀರಿಸೋದಕ್ಕೆ ಇದು ಮೂಲಗಳನ್ನು ಸೃಷ್ಟಿ ಮಾಡುತ್ತೆ. ಅದಕ್ಕೆ ಈ ಲವಂಗಗಳನ್ನು ಹಾಕಿ. ಹಣಕಾಸು ಹೆಚ್ಚಾಗಿ ಇರಬೇಕು, ಸಕಾರಾತ್ಮಕವಾಗಿರುವಂಥ ವಾತಾವರಣ ನಮ್ಮ ಮನೆಯಲ್ಲಿ ಇರಬೇಕು. ಶ್ರೀ ಮಹಾಲಕ್ಷ್ಮಿ ಸಂಪತ್ತಿಗೆ ಅಧಿದೇವತೆ. ಆ ತಾಯಿಯನ್ನು ಒಲಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಹಸಿರಾಗಿರುವಂಥ ಏಲಕ್ಕಿಯನ್ನು 1 ಅಥವಾ 2 ಹಾಕಿ. ಏಲಕ್ಕಿ ಹಾಕೋದ್ರಿಂದ ಆ ತಾಯಿ ಪ್ರಸನ್ನಗೊಳ್ತಾಳೆ ಸ್ನೇಹಿತರೆ. ಈ ರೀತಿ ಇದನ್ನು ಹಾಕಿ. ಇನ್ನು ಮುಖ್ಯವಾಗಿ ಮನೆಯಲ್ಲಿ ಯಾವಾಗಲೂ ಒಂದಲ್ಲ ಒಂದು ಕೆಲಸಕ್ಕೆ ಅಥವಾ ಮಾತಿಗೆ ಮಾತು ಬೆಳೆದು ಜಗಳ ಆಗ್ತಾಯಿದ್ರೆ, ಮನಸ್ತಾಪಗಳಾಗ್ತಾಯಿದ್ರೆ ಪ್ರತಿ ಬಾರಿ ನಮಗೆ ತೊಂದರೆ ಆಗ್ತಾಯಿದೆ, ಏನೂ ಚೆನ್ನಾಗಿಲ್ಲ ಅನ್ನುವಂಥವರು 1 ತುಂಡು ಬೆಲ್ಲವನ್ನು ಹಾಕಿ. ಬೆಲ್ಲ ಮಾತ್ರ ಎಷ್ಟು ಕೆಲಸ ಮಾಡುತ್ತೆ ಅಂದರೆ ನೀವೇ ಆಶ್ಚರ್ಯ ಪಡ್ತೀರ. ನಿಮಗೇ ಸಂತೋಷವನ್ನು ಕೊಡುವಂಥದ್ದು. ಯಾಕಂದರೆ ಎಷ್ಟೋ ಮನಸ್ತಾಪ ಕಷ್ಟಗಳಿದ್ದರೆ ಅಂತಹವರಿಗೆ ಬೆಲ್ಲ ಸಹಾಯವನ್ನು ಮಾಡುತ್ತೆ. 1 ಚಿಕ್ಕ ತುಂಡು ಬೆಲ್ಲವನ್ನು ಹಾಕಿ. ಅದನ್ನು ಪುಡಿ ಮಾಡಿ ಹಾಕಬಹುದು, ಇಲ್ವಾ ಹಾಗೆ ಕೂಡ ಹಾಕಬಹುದು. ಇದನ್ನು ನಾವು ಇಷ್ಟು ದೀಪಾರಾಧನೆಗೆ ಹಾಕಿ ದೀಪ ರಾತ್ರಿಯೆಲ್ಲ ಉರಿದು ಅದು ತಣ್ಣಗಾಗುತ್ತೆ. ಮಾರನೆಯ ದಿನ ಮಾತ್ರ ಬತ್ತಿ ಅದರಲ್ಲಿ ಹಾಕಿರುವಂಥ ವಸ್ತುಗಳು ಇದನ್ನು ನೀಟಾಗಿ ಒಂದು ಹಸಿರು ಗಿಡಗಳ ಹತ್ರ ಹಾಕಿಬಿಡಬೇಕು. ತದನಂತರ ನೀವು ಬೇರೆ ರೀತಿಯ ದೀಪಾರಾಧನೆ ಮಾಡಿಕೊಳ್ಬೇಕು. ಕೆಲವೊಬ್ಬರು ತಪ್ಪಿದೆ ಮಾಡೋದು. ಈ ರೀತಿ ದೀಪಾರಾಧನೆ ಮಾಡ್ಕೊಂಡು ಬಿಡ್ತಾರೆ. ಇನ್ನು ಅದರಲ್ಲಿ ಇರುವಂಥ ವಸ್ತುಗಳನ್ನು ತೆಗೆಯೋದಕ್ಕೆ ಹೋಗೋದಿಲ್ಲ. ಮತ್ತು ಅದೇ ದೀಪಕ್ಕೆ ಎಣ್ಣೆ ಹಾಕಿ ದೀಪ ಹಚ್ತಾರೆ. ಆ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಕೋರಿಕೆಗಳು ನೆರವೇರೋದಿಲ್ಲ. ಇಷ್ಟನ್ನು ಮಾಡ್ಕೊಂಡು ನೋಡಿ, ಬಹಳ ಒಳ್ಳೆಯದಾಗುತ್ತೆ.